ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಪಾರ್ಕ್ಗಳನ್ನು ಉಳಿಸುವಂತೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶ ವ್ಯಕ್ತಪಡಿಸಿದ. ಬೆಂಗಳೂರಿನ ಪ್ರತಿ ಕ್ಷೇತ್ರದಲ್ಲೂ ಒಂದು ರೀತಿ ಜನಾಂದೋಲನದ ರೀತಿಯಲ್ಲಿ ನಾವು ಇದನ್ನ ತೆಗೆದುಕೊಂಡು ಹೋಗ್ತೀವಿ. ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಉದ್ಯಾನವನಗಳ ಮೇಲೆ ರಾಜ್ಯ ಸರ್ಕಾರ ಕಣ್ಣು ಹಾಕಿದೆ. ಹಾಗಾಗಿ 2028ರ ಚುನಾವಣೆಗೆ ಫಂಡ್ ಸಂಗ್ರಹಿಸೋದಕ್ಕೆ ಇವರು ಇದೆಲ್ಲ ಮಾಡ್ತಾ ಇರೋದು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಾಗ್ದಾಳಿ ನಡೆಸಿದರು. ಈ ಟನಲ್ ರೋಡ್ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲೆ ಹೇಡಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ಎರಡನೇದು, ಕಳೆದ 1 ವರ್ಷದಿಂದ ಪ್ರತಿ ಭಾನುವಾರ ಲಾಲ್ಬಾಗ್ನಲ್ಲಿ ಜನ ಈ ಟನಲ್ ರೋಡ್ ಬೇಡ, ಟನಲ್ ರೋಡ್ನಿಂದಾಗಿ ಲಾಲ್ಬಾಗಿಗೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ, ಬೆಂಗಳೂರಿಗೆ ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಹೇಳಿ ಜನ ಪ್ರತಿ ವಾರ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ದುರಹಂಕಾರದಿಂದ ನಾವು ಮಾಡೇ ಮಾಡ್ತೀವಿ, ಇದನ್ನ ಜನ ವಿರೋಧ ಆದರೂ ಮಾಡೇ ಮಾಡ್ತೀವಿ ಅಂತ ಹೊರಟಿದೆ. ಇದರಲ್ಲಿ ಸರ್ಕಾರಕ್ಕೆ ಏನು ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಯೋಜನೆ ಇದೆ. 2028 ಎಲೆಕ್ಷನ್ನಿಗೆ ಬೇಕಾಗೋದಿಕ್ಕೆ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿರುವಂಥ ಯೋಜನೆ ಇದೆ. ಮೂರನೇದು, ಇದು ಭ್ರಷ್ಟಾಚಾರದ ಕೂಸಿದೆ. ಬೆಂಗಳೂರಿನಲ್ಲಿ ಇವತ್ತು ಜನಕ್ಕೆ ಉಸಿರಾಡೋದಕ್ಕೆ ಇರುವಂತ ಒಂದು ಸಣ್ಣ ಪುಟ್ಟ ಜಾಗ ಉಳಿದಿರೋದೇನೆ ಲಾಲ್ಬಾಗು, ಕಬ್ಬನ್ ಪಾರ್ಕು, ಇನ್ನೊಂದು 4-5 ಪಾರ್ಕ್ಗಳು. ಇವ್ರ ಯೋಗ್ಯತೆಗೆ ಹೊಸ ಪಾರ್ಕ್ ಮಾಡಲಿಕ್ಕೆ, ಇನ್ನೊಂದು ಜಾಗ ಮಾಡಲಿಕ್ಕೆ, ಒಂದು ಇರುವಂತ ಹಸಿರು ಜಾಗನ ಉಳಿಸ್ಲಿಕ್ಕೆ ಆಗ್ದಲೇ ಇದ್ರೆ, ಯಾರೋ ಪುಣ್ಯಾತ್ಮರುಗಳು ಹಿಂದೆ ಮಾಡಿರೋದನ್ನ ಹಾಳು ಮಾಡುವಂಥದ್ದಂತೂ ಇವರು ಮಾಡ್ದಲೇ ಇದ್ರೆ ಸಾಕಾಗಿ.